ಓಯ್, ಏನು ತುಂಬ ಖುಷಿಯಾಗಿದೆಯಾ? ಹೀಗೆ ಯಾವಾಗಲೂ ಸಂತೋಷವಾಗಿ ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡು. ಈಗ ನೀನು ಊರಿಂದ ಮನೆಗೆ ಬಂದರೆ ಅಲ್ಲಿ ನಿನಗೆ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಜಾಗ ಇಲ್ಲದಿರೋ ಹಾಗೆ ಎಲ್ಲ ವ್ಯವಸ್ಥೆನೂ ಮಾಡಿಬಿಟ್ಟಿದ್ದೀವಿ, ಗೊತ್ತಾಯ್ತಾ? ಶಶಿ ಬಲವಂತ ಮಾಡಿದ್ದಕ್ಕೆ ನಿಮಗೆ ಫಸ್ಟ್ ಇನ್ವಿಟೇಷನ್ ಕೊಡಬೇಕು ಅಂದಿದ್ದಕ್ಕೆ ನಾನು ಬಂದೆ. ಆ ಇನ್ವಿಟೇಷನಲ್ಲಿ ನಿನ್ನ ಹೆಸರು ಇರಬೇಕಲ್ವಾ? ನಿಮ್ಮ ಮನೆಯವರು ಇನ್ವಿಟೇಷನಲ್ಲಿ ಸೊಸೆ ಹೆಸರು ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳ್ತೀಯ? ಅಗಸ್ತ್ಯನ ಪಕ್ಕ ನಿನ್ನ ಹೆಸರು ಎಲ್ಲಿದೆ ಅಂತ ಹುಡುಕೋ. ಅಲ್ಲ ನೀ ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆ. ಯಾರಿಗೂ ಇನ್ನೂ ಇನ್ವಿಟೇಷನ್ ಕೊಟ್ಟಾಗಿಲ್ಲ, ಬಟ್ಟೆ ಶಾಪಿಂಗ್ ಮಾಡಾಗಿಲ್ಲ, ಜ್ಯುವೆಲ್ರಿ ಡಿಸೈನ್ಸ್ ಇದೆ ಅದನ್ನು ಕೊಟ್ಟು ಆರ್ಡರ್ ಮಾಡಿಸಾಗಿಲ್ಲ. ಬರೀ ಸಪ್ತಾಹ ಒಂದು ಬುಕ್ ಆಗಿದೆ ಅಷ್ಟೇ. ಅದಾದರೆ ಸಾಕಾ? ಅರೇಂಜ್ಮೆಂಟ್ಸ್ ಎಲ್ಲ ಆಗೋದು ಬೇಡವಾ? ಪ್ಲೀಸ್ ನೀನು ಬೇಗ ಹೋಗಿ ರೆಡಿ ಆಗು. ನಾವು ಅಟ್ಲೀಸ್ಟ್ ಛತ್ರಕ್ಕೆ ಹೋಗಿ ಏನು ಅರೇಂಜ್ಮೆಂಟ್ಸ್ ಆಗಿದೆ ಅಂತ ನೋಡ್ಕೊಂಬರೋಣ. ಅಗಸ್ತ್ಯ ಬರ್ತಾನೆ ವಿವೇಕ್. ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನಾಳೆ ಹೋದ್ರೆ ಆಯ್ತು ಬಿಡು. ನಿನ್ನ ತಮ್ಮ ಇಲ್ಲೇ ಇದ್ದು ಎಲ್ಲ ಕೆಲಸ ನೋಡ್ಕೊಂಡಿದ್ರೆ ನಾನೇ ಟೆನ್ಷನ್ ತೊಗೋಬೇಕಂತ ಹೇಳು. ಅವನು ಅದೆಲ್ಲೋ ಹೋಗಿ ಕಳೆದೋಗಿದ್ದಾನಲ್ವಾ? ಅಗಸ್ತ್ಯ ಎಲ್ಲೇ ಇದ್ರೂ ಎಲ್ಲಾನು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿರ್ತಾನೆ ವಿವೇಕ್. ಅವನು ಎಲ್ಲಾನು ಹೇಳಲ್ಲ. ಯಾಕೆ ಅಂತಂದರೆ ಅವನಿಗೆ ಸಿಸ್ಸಿಗೆ ಸರ್ಪ್ರೈಸ್ ಕೊಡೋದಂದರೆ ತುಂಬ ಇಷ್ಟ. ಏನೋ ನೀ ಮದುವೆ ಬೇರೆ ಹತ್ತಿರ ಬರ್ತಾ ಇದೆ. ಅವನು ಇಲ್ಲೇ ಎಲ್ಲರ ಮುಂದೆ ಇದ್ದು ಓಡಾಡಿಕೊಂಡು ಕೆಲಸ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ಅದಕ್ಕಿಂತ ಅವನಿಗೆ ಆ ಕಾವೇರಿ ಊರಿಗೆ ಹೋಗೋದೇ ಹೆಚ್ಚಾಗಿತ್ತಾ? ಇದಕ್ಕೇನಂತ್ಯ? ನಾನು ಅವನ ಜೊತೆ ಮಾತಾಡಿದ್ದೀನಿ ವಿವೇಕ್. ಅವ್ನು ಬೇಗನೆ ಬರ್ತಾನೆ. ಅಲ್ಲೇ ಕೂತ್ಕೊಂಡು ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಜೊತೆ ಟಚ್ಚಲ್ಲಿದ್ದಾನೆ. ಅವನ್ನೆಲ್ಲ ನೋಡ್ಕೊತಾನೆ ವಿವೇಕ್. ನೀನೇನು ಟೆನ್ಷನ್ ತಗೋಬೇಡ. ನಮ್ಮ ಮದುವೆ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಆಗುತ್ತೆ. ಓಕೆ, ಡೋಂಟ್ ವರಿ. ಸರಿ ಬಿಡು, ನೀನು ನಿನ್ನ ತಮ್ಮನ ನೆನಿಬಿಟ್ಟು ಕೊಡ್ತೀಯ ನೋಡು. ನನಗೆಲ್ಲ ನೀಟಾಗತ್ತೆ, ನನಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ನಾವಿನ್ನು ಹೊರಡ್ತೀವಿ. ಎಲ್ಲರೂ ಮದುವೆಗೆ ಬಂದ್ಬಿಡಿ. ಆಯ್ತಮ್ಮ, ಬರ್ತೀವಿ. ನೀವಿಬ್ಬರು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಅತ್ತೆ, ಅಗಸ್ತ್ಯ, ಹೊರಡೋಣ. ಅಂಬಿಕಾ, ನಿಮಗೆ ಇನ್ವಿಟೇಷನ್ ಕೊಡೋ ಕೆಲಸ ಇದೆಯಲ್ಲ, ಹೋಗೋ ದಾರಿಲಿ ಇನ್ವಿಟೇಷನ್ ಎಲ್ಲ ಕೊಡಬೇಕು ಅಂತ ಶಶಿ ಹೇಳ್ತಿದ್ದ. ನೀವಿಬ್ರು ಹೊರಡಿ. ಅಗಸ್ತ್ಯನ್ಗೂ ನನಗೂ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಬಿಟ್ಟು ಆಮೇಲೆ ನಾವು ಬರ್ತೀವಿ. ಇನ್ನೇನು ಕೆಲಸ ಇದೆ ಅತ್ತೆ? ಹಬ್ಬನೂ ಮುಗೀತು. ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ? ಅಕ್ಕನ ಮದುವೆ ಇಟ್ಕೊಂಡು ಇವ್ನು ಬಂದು ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿ ರಾಶಿ ರಾಶಿ ಕೆಲಸ ಬಿದ್ದಿದೆ. ಯಾರು ಮಾಡ್ತಾರೆ ಅದನ್ನೆಲ್ಲ? ಹೌದಮ್ಮ, ನಮಗೆ ಅರ್ಥ ಆಗುತ್ತೆ. ಆದರೆ ಅಗಸ್ತ್ಯ, ಹೊರಡು. ಅಲ್ಲೆಲ್ಲ ನಿನಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂಬಿಕಾ, ನಾವು ಬರ್ತೀವಿ ಅಂತ ಹೇಳಿದೆ ತಾನೇ? ನೀವು ಹೊರಡಿ, ಶಶಿ ಎಲ್ಲ ನೋಡ್ಕೋತಾನೆ. ಹಾಗಲ್ಲ ಅತ್ತೆ. ಅಂಬಿಕಾ, ಅಮ್ಮ ಬರ್ತೀನಿ ಅಂತ ಹೇಳಿದ್ರು ತಾನೆ. ಅವ್ರಿಗೆ ಏನೋ ಕೆಲಸ ಇದೆ, ಹಾಗೆಲ್ಲ ಸುಮ್ಮನೆ ಇರೋರಲ್ಲ ಅವರು. ಅಗಸ್ತ್ಯನ ಜೊತೆ ಬರ್ತಾರೆ. ಈಗ ನಾವು ಹೊರಟು ನಡಿ. ಗೊತ್ತಲ್ಲ, ಬೇಗ ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆಯಾಸ ಪಡೆದಿರು ನೀನು ನೋಡುತ್ತ ಹೀಗೆ, ನನ್ನ ನೋಡುತ್ತ ಹೀಗೆ. ಇನ್ವಿಟೇಷನ್ ಕೊಟ್ಟು ಮುಗಿಸಿದೆ, ನನಗೆ ಬಹಳ ಖುಷಿಯೂ ಆಗಿದೆ. ಪರರಂ ಪರರಂ ಪರ. ಓ ಶಿಶಿ, ನೀವು ಮಾಡೋ ಕೆಲಸನೆಲ್ಲ ನಾನು ಯಾಕೆ ಒಪ್ಕೋಬೇಕು? ಹಾಡು ಹೇಳ್ಬೇಡಿ, ನನಗೆ ಇರಿಟೇಟ್ ಆಗ್ತದೆ. ಸುಮ್ಮನೆ ಡ್ರೈವ್ ಮಾಡಿ. ಏನಂಬಿಕಾ, ಏನ್ ಯಾವ್ದೋ ದೊಡ್ಡ ಪ್ಲಾನ್ ಮಾಡಿ ಪ್ಲಾನ್ ಫ್ಲಾಪ್ ಆದಂಗಿದೆ. ಯಾಕೆ ಹಿಂಗ್ ಕೋಪ ಮಾಡ್ಕೋತಾ ಇದೆಯಾ? ಅಮ್ಮ ಮಗ ಸೇರ್ಕೊಂಡು ನನ್ನ ಮಗನ್ನ ಈ ಕೊಂಪೆಲ್ ಉಳಿಯೋ ಹಾಗೆ ಮಾಡಿದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ
ಈಗ ನಾನು ಮಾಡಿರೋ ಪ್ಲ್ಯಾನಲ್ಲಿ ಕಾವೇರಿ ಮೇಲೆ ಹೇಳಕ್ಕೆ ಆಗಲ್ಲ. ಆಗಬಹುದು ಅಂಥದ್ದು ಏನು ಪ್ಲಾನ್ ಮಾಡಿದಿರೋ ಅಮ್ಮನವರು? ಓಹೋ, ನಾನು ಯಾಕೆ ಹೇಳ್ಬೇಕು ನಿಮಗೆ? ಏನು ಅಮ್ಮ ಮಗ ನನ್ನನ್ನು ಕೂರಿಸ್ಕೊಂಡು ಎಲ್ಲ ವಿಷಯನೂ ನನ್ನ ಮುಂದೆ ಡಿಸ್ಕಸ್ ಮಾಡೋ ಹಾಗೆ ಹೇಳ್ತೀರಲ್ಲ, ಏನಾದರೂ ಹೇಳ್ತೀರಾ? ನಾನು ಹಚ್ಚಿರೋ ಪಟಾಕಿ ಹೇಗೆ ಸಿಡಿಯುತ್ತೆ ಅಂತ ನೋಡ್ತಾ ಇರಿ. ಅಂಬಿಕಾ, ಒಂದಂತೂ ನೀನು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಆ ದೇವ್ರಿದಾನಲ್ಲ, ಅವನು ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡೋದು. ಅಗಸ್ತ್ಯ ಮತ್ತೆ ಕಾವೇರಿನ ಯಾವುದೇ ಕಾರಣಕ್ಕೂ ಬೇರೆ ಮಾಡೋದಿಲ್ಲ. ಜಸ್ಟ್ ವೇಟ್ ಅಂಡ್ ವಾಚ್. ನಮ್ಮ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನಮ್ಮನ್ನು ನೀನು ಚಾಲೆಂಜಲ್ಲಿ ಗೆಲ್ಲಲು ಸಾಧ್ಯವೇ? ಅಂಬಿಕಾ, ಸುಮ್ಮನೆ ಹೋಗ್ತೀರಲ್ವಾ ಈಗ? ಕೋಪ ಮಾಡ್ಕೋಬೇಡ. ಸಾಂಗ್ ಬೇಡವಾ? ಬೇಡ, ಓನ್ಲಿ ಡ್ರೈವಿಂಗ್. ಓಕೆ? ಅರೆ ಮಾವ್, ಇಷ್ಟು ಬೇರೆ ಇನ್ವಿಟೇಷನ್ ಎಲ್ಲ ಹಂಚಾಯ್ತಾ? ಮೊದಲನೇ ಇನ್ವಿಟೇಷನ್ ಬೀಗ್ರು ಕೊಟ್ಟ ಮೇಲೆ ಇನ್ಯಾರಿಗೆ ಬೇಕಾದ್ರೂ ಧಾರಾಳವಾಗಿ ಕೊಡ್ಬೋದು. ವಾಟ್? ಏನಂದ್ರೆ ಮಾವ, ಬೀಗ್ರಾ? ವೃಥಾ, ಬೀಗ ಹಾಕಿತ್ತು ಅಂತ ಅವ್ರು ಹೇಳಿದ್ದು. ಫ್ರೆಂಡ್ ಮನೆಗೆ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ವಿ, ಅಲ್ಲಿ ಯಾರೂ ಇರಲಿಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ವೃಂದ, ಡ್ಯಾಡ್ ವಿಷಯ ಬಿಡು, ಅವ್ರು ಯಾವಾಗಲೂ ಹೀಗೆ ಮಾತಾಡ್ತಿರ್ತಾರೆ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಅತ್ತೆ, ಅಗಸ್ತ್ಯ ಅಲ್ಲಿ ಕಾರ್ ಪಾರ್ಕ್ ಮಾಡ್ತಿದ್ದಾರಾ? ನಾನು ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ವೃಂದಾ, ಕೂರ್ತಿ ಬಂದ್ರೆ ಸೌಲ್ಮೇಲು ಎಂತ ತಿನ್ಲಿಕ್ಕೆ ಕುಡ್ಲಿಕ್ಕೆ ಎಂತಾದ್ರೂ ಬಿಸಿ ಬಿಸಿ ಮಾಡಿದಾರದ? ತಿನ್ಲಿಕ್ಕೆ ಬೇಡ, ನಾನೇ ಮಾಡಿ. ನನಗೆ ಒಂದು ಸ್ಟ್ರಾಂಗ್ ಚಹಾ ಬೇಕು. ಮೇಡಮ್ನವ್ರಿಗೆ ಡಬಲ್ ಸ್ಟ್ರಾಂಗ್ ಚಹಾ, ಸಕ್ಕರೆ ಸ್ವಲ್ಪ ಕಮ್ಮಿ. ನನಗೇನು ಬೇಡ. ಅತ್ತೆ, ಅಗಸ್ತ್ಯ ಅಲ್ಲಿ? ಅದು ವೃಂದಾ, ಅಗಸ್ತ್ಯ ಅವನು ಬರಲಿಲ್ಲ. ಅವರಿಂದ ಯಾಕೆ? ಯಾಕೆಂದ್ರೆ ನಾಳೆ ಅಲ್ಲಿ ಏನೋ ಬೇರೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡ್ ಬರ್ತಾನೆ. ಅಲ್ಲ, ಇವತ್ತು ಅವ್ರು ಬರೋ ಮಾತಾಗಿತ್ತು ತಾನೆ, ಮತ್ತೆ ಯಾಕೆ ನೀವಿಬ್ರು ಕರ್ಕೊಂಡು ಬಂದಿಲ್ಲ? ವೃಂದಾ, ಅತ್ತೆನ ಒಬ್ಬರನ್ನೇ ಬಿಟ್ಟು ಬರೋಕ್ಕಾಗಲ್ವಲ್ಲ, ಅದಕ್ಕೆ ಅವನು ಅಲ್ಲೇ ಉಳ್ಕೊಂಡ. ನಾಳೆ ಬೆಳಿಗ್ಗೆ ಬೇಗ ಬಂದ್ಬಿಡ್ತಾರೆ.